ಸರ ಸ್ವಲ್ಪ ಬನ್ನಿ ಸರ್ ನಿಂತು ಬಿಡ್ರಲ್ಲ ಯಾವ್ದಾದ್ರು ಸ್ವಲ್ಪ ದಾರಿ ಕೊಡಿ. ಗಜಾನನ ಉತ್ಸವ ಕಾರ್ಯಕ್ರಮದ 7ನೇ ದಿವಸಿನ ಈ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಶಿವಾಜಿಪೇಟ್ ಡೋಬಳೆಗಲ್ಲಿಯ ಯುವಕ ಕುಮಾರ್ ಶುಭಂ ಸಂಪಾಡ್ ಆಕಸ್ಮಿಕವಾಗಿ ಗಾಂಧಿ ಚೌಕ್ನಲ್ಲಿ 2:50ಕ್ಕೆ ಮಧ್ಯರಾತ್ರಿ ಆ ಕರೆಂಟನ್ನು ತಗುಲಿ ಇಂಥ ಅವಘಡ ಸಂದರ್ಭದಲ್ಲಿ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು. ಒಬ್ಬನೇ ಒಬ್ಬ ಮಗ ಅವರ ಕುಟುಂಬಕ್ಕೆ ಇಂಥ ಸಂದರ್ಭದಲ್ಲಿ ಭಾಳಷ್ಟು ನೋವು. ಇಡೀ ವಿಜಯಪುರದ ಎಲ್ಲ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿಗೆ ದುಃಖವನ್ನು ಉಂಟು ಆಗಿದೆ. ಎಲ್ಲರೂ 2:50ಕ್ಕೆ ಈ ಘಟನೆ ಕೇಳಿದಾಗ ಸುಮಾರು 400ರಿಂದ 500 ಗಣಪತಿ ಮಂಡಳದವರು ಸ್ವಯಂ ಪ್ರೇರಣೆಯಿಂದ ಒಂದು ಒಗ್ಗಟ್ಟವನ್ನು ತೋರಿಸಿ ಎಲ್ಲ ಡಿಜೆಗಳನ್ನು ಬಂದ್ ಮಾಡಿ ಇಂಥ ದುಃಖದ ಸಂದರ್ಭದಲ್ಲಿ ಎಲ್ಲರೂ ಶಾಸ್ತ್ರೋಕ್ತವಾಗಿ ಎಲ್ಲರೂ ಗಣಪತಿ ವಿಸರ್ಜನೆ ಮಾಡಿದರು. ಇದು ನಮ್ಮ ಐಕ್ಯತೆಯನ್ನು ನಾವು ಬಿಜಾಪುರ ನಗರದ ಇತಿಹಾಸದಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ. ಸುಮಾರು 80 ವರ್ಷದಿಂದ ಈ ಗಣಪತಿ ಉತ್ಸವ ಈ ಶಿವಾಜಿಪೇಟ್ ಡೋಬಳೆಗಲ್ಲಿಯಲ್ಲಿ ನಡೆಯುತ್ತಿತ್ತು. ಬಿಜಾಪುರದ ಇತಿಹಾಸದಲ್ಲಿ ಇಂಥ ದುಃಖದ ಘಟನೆ ಇದೇ ಮೊದಲ ಬಾರಿಗೆ ಆಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಬಿಜಾಪುರದಲ್ಲಿ ಎಲ್ಲ ಸಮಾಜದ ವರ್ಗದವರು ಇವತ್ತು ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೆ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂಥ ದುಃಖದ ಸಂದರ್ಭದಲ್ಲಿ ನಾವೆಲ್ಲರೂ ಬಿಜಾಪುರದ ಜನತೆ ಒಗ್ಗಟ್ಟಾಗಿ ನಾವು ಮುಂದಿನ ಯಾವುದೇ ಇದ್ರೂ ಕೂಡ ಯಾವ ಸಮಾಜದಲ್ಲಿ ಏನೂ ಆದರೂ ಕೂಡ ಇದೇ ರೀತಿ ನಾವು ಒಗ್ಗಟ್ಟವನ್ನು ಪ್ರದರ್ಶನ ಮಾಡಿ ನಾವು ತೋರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಘಟನೆ ಬಹಳಷ್ಟು ಪರಿಶ್ರಮಕ್ಕೆ ಅವ ಸಾಥಿಯಾಗಿ ಕೆಲಸ ಮಾಡಿದ್ದಾನೆ. ಅವನಿಗೆ ದೇವರು ಅವರ ಕುಟುಂಬಕ್ಕೆ ಬಹಳಷ್ಟು ನೋವನ್ನು ಉಂಟಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅವರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಆ ಭಗವಂತ ನೀಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮತ್ತು ಇವತ್ತು ಸಂಕನಾಳವರ ಒಂದು ಶ್ರದ್ಧಾಂಜಲಿ ಮರಾಠ ಸಮಾಜದಲ್ಲಿ ವತಿಯಿಂದ ಹಮ್ಮಿಕೊಂಡಿದ್ದಂಥ ಸಂದರ್ಭದಲ್ಲಿ ಎಲ್ಲ ಮುಖಂಡರಿಗೆ ನಮಸ್ಕರಿಸಿದ್ವಿ. ಇವತ್ತು ದುಃಖದ ಸಂಗತಿ. ಯಾಕಂದರೆ ಶುಭಂ ಸಂಗನಾಳು ಕೇವಲ 23-24 ಇದೊಂದು ಕಥೆ ನೆನಪು ಬರುತ್ತದೆ. ಏನಪ್ಪಾ ಅಂದ್ರೆ ಭಗತ್ ಸಿಂಗ್ ಗಲ್ಲಿಗೆ ಏರುವಾಗ ಅವ್ರ ತಾಯಿ ಹೋದಂತೆ ಮಗನ ನೋಡಕ್ಕೆ, ಅವಾಗ ತಾಯಿಗೆ ಕಣ್ಣೀರು ಬರ್ತದೆ. ಅವಾಗ ಭಗತ್ ಸಿಂಗ್ बरं कर मग इकडे